ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ನೋಡಿ ಮಜಾ. ಯಾಕೆ ಏನಾಯ್ತು? ಮಧ್ಯ ಇರುವಾಗ ಹೊಟ್ಟೆಲ್ ಏನೂ ಇರಲ್ಲ, ವಾಂತಿ ಹೇಗೆ ಆಗುತ್ತೆ? ಬಾಯಿ ರುಚಿಗೆ ಅಂತ ಹೊರಗಡೆ ಹೋಗಿ ಏನೋ ತಿಂದು ಬಂದ್ಯಾ? ಅಯ್ಯೋ ಇಲ್ಲ ಅತ್ತೆ, ನಾನೇನು ತಿಂದಿಲ್ಲ. ಆದರೂ ಯಾಕೆ ಹೀಗಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೋ ಬೆಳಗಿಂದ ತುಂಬ ಹೊಟ್ಟೆ ತುಳಿಸ್ದಾಗ ಆಗ್ತಿದೆ. ನೀಲು, ಇವಳು ಆಡ್ತಿರೋದು ಹೇಳ್ತಿರೋದು ನೋಡಿದ್ರೆ ಇವಳು ಪ್ರೆಗ್ನೆಂಟ್ ಅನ್ಸುತ್ತೆ ಕಣೆ. ಅತ್ತೆ, ಏನು ಹೇಳ್ತಾ ಇದ್ದೀರಾ? ಹೌದು ಕಣೆ, ಸಿದ್ದು ಹೊಟ್ಟೆಲಿರುವಾಗ ನನಗೂ ಹೀಗೆ ಆಗ್ತಿತ್ತು. ಅವನ ಮಗನೇ ಅಲ್ವಾ, ಅದಕ್ಕೆ ಇವಳು ಹೀಗೆ ಆಡ್ತಿದ್ದಾಳೆ. ನೀಲು ಅವರೇ, ಯಾಕೋ ತುಂಬ ಸುಸ್ತಾಗ್ತಿದೆ. ಒಂದು ಸ್ವಲ್ಪ ನೀರು ತೊಗೊಂಬರ್ತೀರಾ? ತಂದ್ಕೊಡು. ಯಾಕೋ ಬೆಳಗಿಂದ ತುಂಬ ಹಸಿವಾಗ್ತದೆ, ಆದರೆ ಹೊಟ್ಟೆಗೇನೂ ಸೇರ್ತಾನೇ ಇಲ್ಲ. ಏನೇ ಇದು? ಅತ್ತೆ, ಊಟದಲ್ಲೇನೋ ವ್ಯತ್ಯಾಸ ಆಗಿ ಈ ಥರ ವಾಮಿಟ್ ಆಗ್ತಾ ಇರ್ಬೋದು. ಕೆಲವೊಂದ್ಸಲ ಗೊತ್ತಾಗಲ್ಲ ಕಣೆ, ಸ್ವಲ್ಪ ಸಮಯ ತಗೊಳುತ್ತೆ. ಸಿದ್ದು ಹೊಟ್ಟೆಲಿರುವಾಗ ನನಗೂ ಹೀಗೆ ಅನ್ನಿಸ್ತಿತ್ತು. ಯಾಕೋ ಭಯ ಆಗ್ತಿದೆ. ಇದು ನಿಜಾನ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಅತ್ತೆ, ಆ ಥರ ಎಲ್ಲ ಏನೂ ಆಗಿರಲ್ಲ. ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ದೇವ್ರ ಹೆಸರಲ್ಲಿ ನಾವು ಸುಳ್ಳು ಹೇಳಿದ್ದಕ್ಕೆ ಇವಳಿಗೆ ಒಳ್ಳೇದಾಗ್ತಿದೆ. ದೇವ್ರೇ, ನಮಗೇನು ಕೆಟ್ಟದಾಗದೆ ಇದ್ರೆ ಸಾಕಪ್ಪ. ಅತ್ತೆ, ಯಾಕೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಮೊದಲು ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳ ಇಲ್ವಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ನಾನು ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೋತೀನಿ. ನೀವು ಸ್ವಲ್ಪ ಆರಾಮಾಗಿರಿ. ಅಲ್ಲಿವರೆಗೂ ಸಮಾಧಾನ ಇಲ್ಲ ಕಣೆ. ಸುಳ್ಳು ವ್ರತ ಮಾಡಿಸಿ ನನ್ನನ್ನು ಸಿದ್ದು ಅವ್ರನ್ನ ದೂರ ಮಾಡೋಕ್ಕೆ ನೋಡ್ತಿದ್ರಿ ಅಲ್ವಾ? ಈಗ ಇದು ಹೆಂಗಿದೆ? ಲಕ್ಷ್ಮೀ ನಿವಾಸ